ಸರ್ ನಮಸ್ಕಾರ. ಇವತ್ತು ನನ್ನ ಹೆಸರು ಉಂಡೇಕರ್ ರಾಜೇಶ್ ಅಂತ, ಜನಜಾಗೃತಿ ಸಂಘದ ಅಧ್ಯಕ್ಷರು. ಸರ್, ಬಳ್ಳಾರಿ ನಗರದಲ್ಲಿ ಇತ್ತೀಚೆಗೆ ಎಲ್ಲಿ ನೋಡಿದ್ರೂ ಕೂಡ ಕಳ್ತನಗಳು, ದರೋಡೆಗಳು, ಈ ಬೈಕ್ ರಾಬ್ರಿ, ಚೈನ್ ಸ್ಮ್ಯಾಚಿಂಗು, ಮತ್ತು ಮುಖ್ಯವಾಗಿ ನಿನ್ನೆ ಮಾಧ್ಯಮದಲ್ಲಿ ನೋಡ್ತಿದ್ವಿ, ಈ ಚಿಕ್ಕ ಮಕ್ಕಳನ್ನು ಕಳ್ತನ ಮಾಡೋ ಒಂದು ಮಟ್ಟ ಇಲ್ಲಿ ನಮ್ಮ ಗೌತಮಿ ನಗರಲ್ಲಿ ಒಂದು ವಿಡಿಯೋದಲ್ಲಿ ಬಂದಿತ್ತು. ಹಾಗಾಗಿ ನಾವು ಇವತ್ತು ಜನಜಾಗೃತಿ ಸಂಘದ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡೋದೇನಪ್ಪ ಅಂದರೆ, ಎಲ್ಲ ಬಳ್ಳಾರಿ ನಗರದ ಎಲ್ಲ ಸರ್ಕಲ್ಗಳಲ್ಲಿ ಕೂಡ ಕೂಡಲೇ CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಮುಖ್ಯವಾಗಿ ಸ್ಲಮ್ ಪ್ರದೇಶಗಳು, ಮಿಲ್ಲರ್ಪೇಟು, ಬಾಪೂಜಿ ನಗರ, ಗೌತಮಿ ನಗರ, ಮತ್ತು ಈ ಬಂಡಿಮೋಟು, ಶ್ರೀರಾಮಪುರಂ ಕಾಲನಿ, ಹುಸೇನ್ ನಗರ, ಇಂಥ ಭಾಗಗಳಲ್ಲಿ ಕಡ್ಡಾಯವಾಗಿ ಎಲ್ಲಿ 4 ರಸ್ತೆಗಳು ಸೇರ್ತಾವೋ, ಚೌರಸ್ತೆಗಳು, ಅಂಥ ಕಡೆಯಲ್ಲಿ ಎಲ್ಲ ಕಡೆ CC ಕ್ಯಾಮ್ರಾಗಳನ್ನು ಅಳವಡಿಸಬೇಕು. ಮತ್ತು ತಮ್ಮ ಮುಖಾಂತರ ಮಾನ್ಯ ನಮ್ಮ ಎಲ್ಲ ಬಳ್ಳಾರಿ ಜಿಲ್ಲೆಯ ಜನತೆಗೆ ಕೂಡ ನಾನು ಮನವಿ ಮಾಡೋದೇನಪ್ಪ ಅಂದರೆ, ಈಗಾಗಲೇ ಶಾಲಾ ಕಾಲೇಜ್ ಮಕ್ಕಳ ಒಂದು ಎಕ್ಸಾಮ್ಗಳು ಮುಗಿಯೋಂತಕ್ಕೆ ಬಂದಿದ್ದಾವೆ. ತಾವೇನಾದರೂ ಟೂರ್ಗಳನ್ನು ಪ್ಲ್ಯಾನ್ ಮಾಡಿದ್ರೆ, ಎಲ್ಲ ಊರುಗಳಿಗೆ ಹೋಗ್ಬೇಕು ಅಂದ್ಕೊಂಡ್ರೆ ತಕ್ಷಣ ತಮ್ಮ ಮನೆಗಳನ್ನು ಜವಾಬ್ದಾರಿಯಿಂದ ಇಟ್ಕೋಬೇಕು. ಮತ್ತು ಮನೆ ಮುಂಭಾಗದಲ್ಲಿ ಒಂದು CC ಕ್ಯಾಮ್ರಾ, ಅವಶ್ಯಕತೆ ಇದ್ದರೆ ಮನೆ ಒಳಗಡೆ ಕೂಡ ಒಂದು CC ಕ್ಯಾಮ್ರಾಗಳನ್ನು ಅಳವಡಿಸಿ, ತಾವೆಲ್ಲೇ ಜಮ್ಮು ಕಾಶ್ಮೀರ ಹೋದರೆ ಕೂಡ ತಮ್ಮ ಮನೆಗಳನ್ನು ತಮ್ಮ ಮೊಬೈಲ್ ಫೋನ್ಗಳಲ್ಲೇ ವೀಕ್ಷಣೆ ಮಾಡ್ಕೋಬೋದು. ಏನಾದರೂ ತೊಂದರೆ ಉಂಟಾದರೆ ತಕ್ಷಣ ತಾವು ಕ್ರಮವನ್ನು ವಹಿಸ್ಬೋದು. ಹಾಗಾಗಿ ಬರೀ ಪೊಲೀಸ್ ಇಲಾಖೆ ಮಾತ್ರ ಮಾಡಬೇಕಂತಿಲ್ಲ, ಎಲ್ಲರೂ ಇದನ್ನು ಜವಾಬ್ದಾರಿಯಾಗಿ ತಗೊಂಡು ಒಂದು ಹೆಜ್ಜೆ ಮುಂದೆ ಹಾಕಿ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಎಲ್ಲ ಆಗ್ತಿರೋ ಕೃತ್ಯಗಳಿಗೆ ಕಡಿವಾಣ ಹಾಕ್ಬೋದು ಅಂತೇಳಿ ತಮ್ಮ ಮೂಲಕ ಮನವಿ ಮಾಡ್ತಾಯಿದ್ದೀನಿ. ಅದೇ ರೀತಿ ಮುಖ್ಯವಾಗಿ ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡೋದೇನಪ್ಪ ಅಂದರೆ, ಎಲ್ಲ ಸಿಟಿ ಸರೌಂಡಿಂಗ್ಸಲ್ಲಿ ನೈಟ್ ಬೀಟ್ಸನ್ನು ಹಾಕಬೇಕು, ಸಿಟಿ ರೌಂಡ್ಸ್ ಎಲ್ಲ ಮಾಡಬೇಕು ಬೀದಿಗಳಲ್ಲಿ. ಮತ್ತು ಮುಖ್ಯವಾಗಿ ನಮ್ಮ ರೈಲ್ವೆ ನಿಲ್ದಾಣ ಮತ್ತು ಬಸ್ ನಿಲ್ದಾಣಗಳಲ್ಲಿ ರಾತ್ರಿ ಒಂದು 2 PC-ಗಳನ್ನು ನೇಮಕ ಮಾಡಿ ಇಡೀ ರಾತ್ರಿ ಅಲ್ಲಿ ಬಂದೋಬಸ್ತ್ ಮಾಡೋ ಥರ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ಬೇಕು. ಮತ್ತು ನಮ್ಮ ಯುವಕರು ಇವತ್ತು ದೇಶದ ಬೆನ್ನೆಲುಬು, ಅಂಥ ಯುವಕರು ಇವತ್ತು ಎಲ್ಲ ದುಶ್ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಈ ಎಲ್ಲ ಬಳ್ಳಾರಿ ಸುತ್ತಮುತ್ತಲ ನಿರ್ಮಾಣ ಪ್ರದೇಶಗಳಲ್ಲಿ ಅನೇಕ ಹೊಸ ಲೇಔಟ್ಗಳು ಆಗ್ತಾಯಿದ್ದಾವೆ. ಆ ಲೇಔಟ್ಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಅಲ್ಲಿಗೆ ಹೋಗೋದು, ರೀಲ್ಸ್ ಮಾಡೋದು, ಈ ಗಾಂಜಾ ಹೊಡಿಯೋದು, ಎಣ್ಣೆ ಹೊಡಿಯೋದು, ಮತ್ತು ಅಲ್ಲಿ ಗಲಾಟೆ ಮಾಡ್ಕೊಳ್ಳೋದು. ಮೊನ್ನೆ ಹುಬ್ಳಿಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು. 15 ವರ್ಷದ ಹುಡುಗ ರೀಲ್ಸ್ ಸ್ಟಂಟ್ ಮಾಡೋಕ್ಕೋಗಿ ಪ್ರಾಣ ಕಳ್ಕೊಂಡ. ಹಾಗಾಗಿ ತಕ್ಷಣ ನಾವು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಮಾಡ್ತೀವಿ, ತಾವೇ ಕೂಡಲೇ ಎಲ್ಲ ಈ ಲೇಔಟ್ ಮಾಲೀಕರ ಜೊತೆ ಮಾತಾಡಿ ಅಲ್ಲಿ ಕಟ್ಟುನಿಟ್ಟಿನ ಕ್ರಮ ತಗೋಬೇಕು. ಅಲ್ಲಿ ಸೆಕ್ಯೂರಿಟಿ ವ್ಯವಸ್ಥೆ ಆಗಿರ್ಬೋದು, CC ಕ್ಯಾಮ್ರಾಗಳು, ಅಲ್ಲಿ ಯಾವುದೇ ಯುವಕರನ್ನು ನಿಷೇಧ ಮಾಡಬೇಕು ಅಂತ ಒಂದು ವ್ಯವಸ್ಥೆ, ಈ ಯುವಕರ ಭವಿಷ್ಯತ್ತನ್ನು ಒಂದು ಮನದಲ್ಲಿಟ್ಕೊಂಡು ಒಂದು ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ತಗೋಬೇಕಂತೇಳಿ ಇವತ್ತು ಎಲ್ಲ ಜನಜಾಗೃತಿ ಸಂಘದ ವತಿಯಿಂದ ಎಲ್ಲ ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಸೇರಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿಯನ್ನು ಕೊಡ್ತಾಯಿದ್ದೀವಿ.